ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏನಿರುತ್ತಪ್ಪ ಅಂದರೆ, ಈಗ ನೋಡ್ತಿರಲ್ಲ ಓರಿ, ಇದು ತುಂಬ ಟಾಪ್ ಓರಿ. ಇದು ಎಗ್ನೋರ್ ಬ್ಲಡ್ ಲೈನ್ ಇದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರು ಹಸುಗಳು ಬ್ರೀಡಿಂಗ್ ಮಾಡಿಸ್ಬೇಕು ಅನ್ನೋರಿಗೆ ಈ ಓರಿ ಇದು ವಿಡಿಯೋನ ಕಳಿಸಿ. ಸೊ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹತ್ರಕ್ಕೆ ಬನ್ನಿ ಅಣ್ಣ. ನಿಮ್ಮ ಹೆಸರು? ರಾಕೇಶ್ ಕುಮಾರ್. ಯಾವ ಊರು? ಡಿ ಅಲ್ಸಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಅಣ್ಣ, ಇದು ನಿಮ್ಮ ಹತ್ರ ದೊಡ್ಡೋರಿ, ಇದು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ. ಒಂದು ಮುಕ್ಕಾಲು ವರ್ಷ ಅಂದರೆ ಕರ ಎಲ್ಲ ಬಿದ್ದಾವೆ ಅಂದರೆ ಸಲಗಾವರಿ ಸತ್ತೋದ್ಮೇಲೆ ತಂದಿರೋದು ಇದು. ಇದು ಒಂದು ಮುಕ್ಕಾಲು ವರ್ಷ ಅಂದರೆ ಆಲೇ ಸುಮಾರು ಕರು ಬಿದ್ದಾವೆ. ಎರಡನೇ ಬ್ಯಾಚ್ ಇನ್ನೇನು ಬೀಳ್ತವೆ ಈಗ. ಅಂದಾಜು ಒಂದು ಎಷ್ಟು ಹಸುಗಳಿಗೆ ಕ್ರಾಸಿಂಗ್ ಮಾಡಿಸಿದ್ದೀರಾ? 500-600 ಅಂದರೆ ಒಳ್ಳೊಳ್ಳೆ ಕರ ಬೀಳ್ತವೆ. ಅಂದರೆ ಇಲ್ಲೊಂದು ದಡಪುರದಲ್ಲಿ ಒಂದು ಬಿದ್ದೈತೆ ಓರಿಕರ, ಚೆನ್ನಾಗೈತೆ. ಹಾಂ, ಓರಿಕರ ನೋಡಿದೆ ಈಗ ಒಂದು 3-4 ದಿನ ಆಗೈತದು, ದಡಪುರ ನಂಜಯ್ಯವ್ರ ಮನೇಲಿ. ಇದಕ್ಕೇಣ ಏನು ಕೊಡ್ತೀರಾ? ಇದಕ್ಕೆ ಇವಿಷ್ಟು ಕೊಡ್ತೀರಾ? ಹುಲ್ಲಲ್ಲಿ ನೆಲ್ಲೊಲ್ಲೆ, ಹಸಿಮೇವು ಏನು ಕೊಡಲ್ವಾ? ಇದು ಯಾವ ಬ್ಲಡ್ ಲೈನ್ ಇದನ್ನು? ಎಗ್ನೋರ್ ಓರಿ, ಎಗ್ನೋರ್ ಬ್ಲಡ್ ಲೈನ್ ಇದು. ಇದು ನೀವು ಎಲ್ಲಿಂದ ತಂದ್ರಿ? ತಮಿಳ್ನಾಡು ಸೈಡಿಂದ. ಅಂದರೆ ಬೆಲೆ ಏನಾಗಿತ್ತು ಅವಾಗ? 1 ಲಕ್ಷ. ಈಗೇನಾರ ಮಾರ್ತೀರಾ? ಕೊಡಲ್ಲ ಈಗ, ಅಂದರೆ ತಳಿ ಅಭಿವೃದ್ಧಿಗೆ. ಇದು ಅಣ್ಣ, ನೀವು ತರಕ್ಕೂ ಮೊದಲು ಏನಾರು ಕರುಗಳು ಹಾಕಿದ್ವಾ ಅಲ್ಲಿ? ಅಂದರೆ ಈಗ ದೊಡ್ಡ ದನ ಇರ್ತಾವೆ, ಒಂದು 50-60 ಆ ಥರ. ಅಂದರೆ ಸುಮ್ಮನೆ ನಾರ್ಮಲಾಗಿ ಮಡಿಕೊಂಡಿದ್ರು. ಈಗ ಎಗ್ನೋರ್ ಬ್ಲಡ್ ಲೈನ್ ಅಂತ ಒಂದು ಫೇಮಸ್ ಆಗೈತೆ ಇದು. ಅಂದರೆ ರಾಕಿ ಓರಿ ಅಂದರೆ ಇದೆ. ಇದು ವಯಸ್ಸೇನಾಗೈತೆ ಈಗ? ಕಡೆ ಇದೆ ಅಂದರೆ ಇನ್ನೂ ಒಂದು 4-5 ವರ್ಷ ಮಾಡ್ಬೋದಾ? ಅಂದರೆ ಅಲ್ಲಿವರೆಗೂ ಕ್ರಾಸಿಂಗ್ ಎಲ್ಲ ಇರುತ್ತೆ. ಇದಕ್ಕೆ ಹಾಲು ಬೆಣ್ಣೆ ಏನಾದ್ರು ಕೊಡ್ತೀರಾ? ಹಾಲು, ಮೊಟ್ಟೆ ಹಾಕ್ತೀರಾ? ಅಂದರೆ ಡೈಲಿ ಮೊಟ್ಟೆ ಹಾಕ್ಬೇಕಾ? ಇದು ಹಸು ಜಾಗದಲ್ಲೇ ಚೆನ್ನಾಗೈತೆ. ಅಂದರೆ ಯಾವ ರಿಪೀಟ್ ಏನಾದ್ರು ಜಾಸ್ತಿ ಆಯ್ತವೆ? ಒಂದೊಂದು ಅಂದರೆ ಅದು ಹಸುದು ಫಾಲ್ಟ್ ಇರುತ್ತದು. ಯಾವ ಜಾಸ್ತಿ ಏನು ಕಂಪ್ಲೇಂಟ್ ಇಲ್ಲ. ನಿಮ್ಮ ಹತ್ರ ಟೋಟಲು ಎಷ್ಟು ಓರಿ ಅವೇಣ? ಕರ ಒಂದು, ಅದು ಸಲಗ ಮಗ. ಇದೊಂದು ಅಂದರೆ ಒಟ್ಟು ನಿಮ್ಮಲ್ಲಿ ಎಷ್ಟು ಓರಿ ಇರ್ತವೆ? ಯಾವಾಗಲೂ 2 ಓರಿ ಕಂಪಲ್ಸರಿ. ಆಮೇಲೆ ಇಲಾತಿ ಓರಿ ಏನಾರು ಇರ್ತವೆ? HF ಓರಿ ಅಂದರೆ ಅದು ಕ್ರಾಸಿಂಗ್ ಮಾಡ್ತೀರಿ. ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಿ? 500. ಅದು ಇಲಾತಿ ಓರಿಗೆ 300 ರೂಪಾಯಿ. ಅಂದರೆ ಅವು ಕೂಡ ಸೇಮ್ ಇದೇ ಥರ? ಅಂದರೆ ಏನಾರು ರಿಪೀಟ್ ಆದರೆ ಫ್ರೀ ಆಗಿ ಬಿಟ್ಕೊಡ್ತೀರ? ಅಂದರೆ ಅದು ಎಲ್ಲಿಂದ ತಂದಿರೋದು ಅದು ಇಲಾತಿ ಓರಿ? ನಿಮ್ಮ ಊರಲ್ಲೇ. ಅದನ್ನು ತೋರಿಸಿನ ಈಗ. ಹಿಂಗೆ ವಾಕಿಂಗ್ ಬಿಡಿ ಒಂದು ಸ್ವಲ್ಪ. ಏಯ್,